ಅಕ್ರಮ ಮದ್ಯ ಮಾರಾಟಕ್ಕೆ ಕಡಿವಾಣ ಹಾಕುವಂತೆ ದಲಿತರ ಕುಂದುಕೊರತೆಗಳ ಸಭೆಯಲ್ಲಿ ಆಕ್ರೋಶ. ಅಬಕಾರಿ ಇಲಾಖೆಯ ಅಧಿಕಾರಿಗಳ ನಿರ್ಲಕ್ಷ್ಯತೆಯಿಂದ ಹೆಚ್ಚುತ್ತಿವೆ ಕ್ರೈಂ ರೇಟ್. ಚಿಂತಾಮಣಿ ನಗರದ ತಾಲೂಕು ಪಂಚಾಯಿತಿ ಕಚೇರಿಯ ಸಭಾಂಗಣದಲ್ಲಿ ದಲಿತರ ಕುಂದುಕೊರತೆಗಳ ಸಭೆಯನ್ನು ಡಿವೈಎಸ್ಪಿ ಮುರಳೀಧರ್ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಇದೇ ವೇಳೆಯಲ್ಲಿ ದಲಿತರ ಸಮಸ್ಯೆಗಳಿಗೆ ಪೊಲೀಸರು ಸ್ಪಂದಿಸುತ್ತಿಲ್ಲ, ಜೊತೆಗೆ ಅನೇಕ ವಿಷಯಗಳಿಗೆ ನ್ಯಾಯ ಒದಗಿಸುವಲ್ಲಿ ವಿಫಲರಾಗಿದ್ದಾರೆಂದು ದಲಿತ ಮುಖಂಡರು ದೂರುಗಳ ಸುರಿಮಳೆ ಹರಿಸಿದರು. ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಸಮನ್ವಯ ಸಮಿತಿ ಜಿಲ್ಲಾಧ್ಯಕ್ಷ ಕವಾಲಿ ವೆಂಕಟರಮಣಪ್ಪ ಮಾತನಾಡಿ, ತಾಲೂಕಿನಾದ್ಯಂತ ದಲಿತ ಕಾಲೋನಿಗಳಲ್ಲಿ ಅಕ್ರಮ ಮದ್ಯ ಮಾರಾಟಕ್ಕೆ ಅವಕಾಶ ಮಾಡಿಕೊಡಬಾರದು ಎಂದು ಸಂಬಂಧಿಸಿದ ಇಲಾಖಾಧಿಕಾರಿಗಳಿಗೆ ದೂರು ನೀಡಿದ್ರು. ಅಬಕಾರಿ ಇಲಾಖೆ ಅಧಿಕಾರಿಗಳು ಕ್ರಮ ಕೈಗೊಳ್ಳಲು ವಿಫಲರಾಗಿದ್ದಾರೆ. ನಗರ ಮತ್ತು ಗ್ರಾಮಾಂತರ ಪ್ರದೇಶಗಳಲ್ಲಿ ಸುವ್ಯವಸ್ಥೆ ಕಾಪಾಡಲು ಪೊಲೀಸ್ ಇಲಾಖೆ ವಿಫಲರಾಗಿದ್ದಾರೆ ಎಂದು ಸಭೆಯಲ್ಲಿ ಮಾತನಾಡಿದರು. ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ಸಂಘಟನಾ ಕಾರ್ಯದರ್ಶಿ ಜನಾರ್ದನ್ ಬಾಬು ಮಾತನಾಡಿ, ನಗರ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಕ್ರೈಂ ರೇಟ್ ಹೆಚ್ಚಾಗಿದೆ. ಮಡ್ಕ, ಜೂಜಾಟ, ಕೋಳಿ ಪಂದ್ಯ ಇತ್ಯಾದಿಗಳು ಇವುಗಳನ್ನು ಮಟ್ಟ ಹಾಕಲು ಪೊಲೀಸರು ಮುಂದಾಗ್ತಿಲ್ಲ. ದಿನೇ ದಿನೇ ಕೊಲೆಗಳು ಮತ್ತು ಇತರೆ ಅಕ್ರಮ ಚಟುವಟಿಕೆಗಳ ಬಗ್ಗೆ ಕಡಿವಾಣ ಹಾಕಲು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು. ದಲಿತರ ಮೇಲೆ ದೌರ್ಜನ್ಯ ನಡೆದಾಗ ಪೊಲೀಸ್ ಠಾಣೆಗೆ ಅಟ್ರಾಸಿಟಿ ಪ್ರಕರಣ ದಾಖಲಿಸಲು ಬಂದಾಗ ದಲಿತರ ಮೇಲೆ ಪ್ರಕರಣ ದಾಖಲಾತಿರುವುದು ನಡೆದಿದೆ. ಪೊಲೀಸರೇ ಸೂಕ್ತ ವ್ಯವಸ್ಥೆ ನಡೆದಿದ್ರೆ ದಲಿತರ ರಕ್ಷಣೆಯಲ್ಲಿ ಎಂದು ಸಭೆಯಲ್ಲಿ ಆಗ್ರಹಿಸಿದರು. ನಂತರ ಸಭೆಯನ್ನು ಉದ್ದೇಶಿಸಿ ಡಿವೈಎಸ್ಪಿ ಮುರಳೀಧರ್ ಪ್ರತಿಕ್ರಿಯಿಸಿ, ಮುಖಂಡರು ಹಲವಾರು ವಿಷಯಗಳ ಬಗ್ಗೆ ನಮಗೆ ತಿಳಿಸಿದ್ದು, ಅವುಗಳನ್ನು ಗಂಭೀರವಾಗಿ ಪರಿಗಣಿಸಿ ನಮ್ಮ ಇಲಾಖೆ ಹಾಗೂ ಅಬಕಾರಿ ಇಲಾಖೆಯಿಂದ ಆಗಿರುವ ಲೋಪದೋಷಗಳನ್ನು ನಿವಾರಣೆ ಮಾಡುತ್ತೇವೆ ಎಂದು ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ನಗರ ಸರ್ಕಲ್ ಇನ್ಸ್ಪೆಕ್ಟರ್ ರಂಗಶಾಮಯ್ಯ, ಗ್ರಾಮಾಂತರ ಸರ್ಕಲ್ ಇನ್ಸ್ಪೆಕ್ಟರ್ ಸೂರ್ಯಪ್ರಕಾಶ್, ಕೆಂಚಾರ್ಲಹಳ್ಳಿ ಪಿಎಸ್ಐ ಶಿವಕುಮಾರ್, ಬಟ್ಲಹಳ್ಳಿ ಪಿಎಸ್ಐ ಪುನೀತ್, ಡಿಎಸ್ಎಸ್ ರಾಜ್ಯ ಮುಖಂಡ ವಿಜಯ ನರಸಿಂಹ, ಮಾದಿಗ ದಂಡೋರ ಜಂಗಮ ಶೀಗೇನಹಳ್ಳಿ ದೇವರಾಜ್, ಊಲವಾಡಿ ಕೃಷ್ಣಪ್ಪ, ಚಿನ್ನಸಂದ್ರ ನಾರಾಯಣಸ್ವಾಮಿ, ನಾರಮಾಕಲಹಳ್ಳಿ ಮೂರ್ತಿ, ವೈಕುರಪಲ್ಲಿ ಸುರೇಶ್, ದೇವಮ್ಮ, ರೂಪಾ ಇನ್ನು ಹಲವಾರು ಮಂದಿ ಉಪಸ್ಥಿತರಿದ್ದರು. ಪೊಲೀಸರು ಕೆಲವರು ಸಮಸ್ಯೆ ಇದ್ದಾಗ ಸಹ ಅವ್ರ ಪರವಾಗಿ ನಿಂತ್ಕೊಂಡಿದ್ರು. ಸೊ ಬಟ್ ಇನ್ನೊಂದೇನೆಂದರೆ 24/7 ನಿಮ್ಗೆ ಎಲ್ಲರಿಗೂ ಸಾರ್ವಜನಿಕರಿಗೆ ಸಿಗೋದು ಪೊಲೀಸರು 10 to 5:30 ಆದಮೇಲೆ ಅದರ ಫೋನ್ಗಳು ಇರ್ತಲ್ಲ, ಆಫೀಸು ಕ್ಲೋಸ್ ಆಗುತ್ತೆ. ಸೊ ಈ ನಿಟ್ಟಿನಲ್ಲಿ ಇನ್ನೂ ನಮಗೂ ನಿಮಗೂ ರಿಲೇಷನ್ಶಿಪ್ಪು ಇನ್ನೂ ದಿಕ್ಕಾಗಿರ್ಬೇಕು ಅಂತ ನಾನು ಕೊಟ್ಕೊಳ್ತೀನಿ. ನೀವು ಕೊಟ್ಟಿರೋ ಸಮಸ್ಯೆಗಳು ಪ್ರತಿಯೊಂದು ನಾವು ಅಟೆಂಡ್ ಮಾಡ್ತೀನಿ. ಲಾಸ್ಟ್ ಟೈಮು ಏನು ಮಾಡಿಲ್ಲ ನನಗೆ ಐಡಿಯಾ ಇಲ್ಲ, ಅದಕ್ಕೆ ನೆಕ್ಸ್ಟು ನಮ್ಮ ಮೀಟಿಂಗ್ ಕರೆದಾಗ ಡಿಫ್ರೆಂಟ್ ಆಗಿ ಒಂದು ಪಾಯಿಂಟ್ಸ್ ಅಟೆಂಡ್ ಮಾಡಿ ಆ ಮೀಟಿಂಗಲ್ಲಿ ಏನೇನು ಮಾಡಿದ್ದೀವಿ ಅಂತ ನಿಮಗೆ ಸಭಾಮುಖ ತಿಳಿಸಿ. ಇನ್ನೊಂದು ಕೆಲವರು ಹೇಳ್ತಿದ್ದಾರೆ ಮೀಟಿಂಗ್ ಮಾಡಲ್ಲ ಅಂತ. ನಮ್ಮ ಡಿ ಸಿ ಸಾಹೇಬ್ರ ಕಡೆಯಿಂದ ಹೇಳಿದ್ದು, IC SP ಸಾಹೇಬರು ಪ್ರತಿ ಸಲ ಹೇಳ್ತಾನೆ ಇರ್ತಾರೆ, ಸೆಕೆಂಡ್ ಸಂಡೇ ಮೀಟಿಂಗ್ ಮಾಡಿ ನಮಗೆ ಫೋಟೋಸ್ ಕಳಿಸ್ತಿರ್ತಾರೆ. ಬಟ್ ಅದು ಏನಾದರೂ ಇನ್ನೂ ಯಾವ್ದಾದ್ರು ಕಲಿಬೇಕಂತಿದ್ರೆ ಒಂದ್ಸಲ ಈ ಮುಂದೆ ಮೊನ್ನೆ ನಾವು ನೋಡಿ ಯಾವುದೋ ಅಂತ ಬಂದಿತ್ತು, ನಿಮ್ಮ ಮೇಲೆ ದಲಿತ ಸಂಘರ್ಷ ಸಮಿತಿ ಜೊತೆ ನಮಗೂ ಕೈಗೊಳ್ಳ ಮೀಟಿಂಗ್. ಹಾಗೆ ಒಂದು ಸಬ್ ಇನ್ಸ್ಪೆಕ್ಟರ್ ಹತ್ರನ ಇನ್ಸ್ಪೆಕ್ಟರ್ ಹತ್ರನೂ ನೀವು ಕೋಆರ್ಡಿನೇಟ್ ಮಾಡ್ತಾರೆ. ಡಿಫ್ರೆಂಟ್ ಆಗಿ ಇದು ರಿಪೀಟ್ ಆಗಲ್ಲ ಈ ಸಮಸ್ಯೆ ಅಂತ ನಮಗೂ. ಲಾಸ್ಟು ಪೆದ್ದೂರು ಗ್ರಾಮಕ್ಕೆ ನಾನು ವಿಸಿಟ್ ಮಾಡಿದಾಗ ಒಬ್ಬ ಲೇಡಿ ತುಂಬ ಕಣ್ಣೀರಾಗಿತ್ತು. ನೀವು ಹೇಳ್ದಂಗೆ ದಲಿತ ಕಾಲೋನಿಗಳಲ್ಲಿ ಹೆಚ್ಚಿಗೆ ವ್ಯಾಪಾರ ಮಾಡ್ತಿದ್ದೆ ಅಂತ ಆಪಾದನೆಗಳಿವೆ. ನೆಕ್ಸ್ಟ್ ನಾನು ಇವತ್ತೇ ಎಕ್ಸೈಸ್ ಅವರು ಕನ್ಸರ್ನ್ ಡಿಪಾರ್ಟ್ಮೆಂಟ್ ಅವ್ರು ಯಾರಿದ್ದಾರೆ ಅವರಿಗೆ ಮತ್ತೆ ನಾವು ಕೋಆರ್ಡಿನೇಟ್ ಮಾಡಿಕೊಂಡು ಅವ್ರಿಗೂ ಜೊತೆಯಲ್ಲಿ ಕರ್ಕೊಂಡು ನಾವು ಈ ದಲಿತ ಕಾಲೋನಿಯಲ್ಲಿ ಯಾವ ಮೋಡ್ ಆಫ್ ಟ್ರಾನ್ಸ್ಪೋರ್ಟ್ ಹೋಗ್ತೀರೋ 100% ಟ್ರ್ಯಾಕ್ ಮಾಡ್ತೀವಿ. ಒಂದು ಇನ್ನು ಕೆಲವು ಸಮಸ್ಯೆಗಳು ಹೇಳಿದರೆ ಅದನ್ನು ಪರ್ಸ್ನಲಿ ಒಂದು ನೋಡ್ತೀವಿ. ಮತ್ತು ಇದುವರೆಗೂ ಸ್ಟ್ಯಾಟಿಸ್ಟಿಕ್ಸ್ ನೋಡೋದಾದರೆ ನಿಮಗೆ ಮೊದಲನೇದಾಗಿ ನಿಮ್ಮ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳ್ಬೋದು. ರಿಜಿಸ್ಟರ್ ಆಗೋದು ಕಡಿಮೆ ಇದೆ. 2017ಇಂದ 23ವರೆಗೂ ನನಗೆ ಸ್ಟ್ಯಾಟಿಸ್ಟಿಕ್ಸ್ ಇದೆ. 239 ಕೇಸ್ ಆಗಿದೆ. 2021ರಲ್ಲಿ 41 ಆದರೆ 22ರಲ್ಲಿ 45, ಈ ವರ್ಷ ಹೋದ ವರ್ಷ 23ರಲ್ಲಿ 37 ಕೇಸ್ ಆಗಿದೆ. 10 ಕೇಸ್ ರಿಲೀಸ್ ಆಗಿದೆ. ಅದಕ್ಕೆ ನಾನು
ಜಾತಿಗಳಲ್ಲಿ ಸಂಘರ್ಷ ಉಂಟಾಗೋಕ್ಕಿಂತ ಮುಂಚೆ ಸೌಹಾರ್ದತೆ ಕಾಪಾಡಬೇಕನ್ನೋ ಉದ್ದೇಶದಿಂದ ಪ್ರತಿ ಗ್ರಾಮ ಪಂಚಾಯತಿ ಕೇಂದ್ರದಲ್ಲಿ ಎಲ್ಲ ಜನಾಂಗದವರು ಮೀಟಿಂಗ್ ಮಾಡಬೇಕಂತ ನಾನು ಸಬ್ ಇನ್ಸ್ಪೆಕ್ಟರ್ ಸೂಚನೆ ಮಾಡಿದ್ದೀನಿ. ನಾನು ಸಹ ಅಟೆಂಡ್ ಮಾಡ್ತೀನಿ. ಯಾಕಂದರೆ ಕೆಲವು ಲಾಸ್ಟ್ ಟೈಮ್ ಚಿಕ್ಕಬಳ್ಳಾಪುರದಲ್ಲಿ ಡಿಸ್ಟ್ರಿಕ್ಟ್ ಮೀಟಿಂಗಲ್ಲಿ ಕೆಲವರು ಯಾಕೆ ಸರ್ ಒಂದೇ ಕಮ್ಯುನಿಟಿ ಅಂತಾರೆ, ಎಲ್ಲರೂ ಕರಿಬೇಕು. ಬಟ್ ಗ್ರಾಮ ಪಂಚಾಯತಿ ಹೆಡ್ ಕ್ವಾರ್ಟರ್ಸ್ಗಳಲ್ಲಿ ನಮ್ಮ ಮೀಟಿಂಗ್ ಮಾಡಬೇಕು, ಪ್ರತಿಯೊಬ್ಬರಿಗೂ ಕಲ್ಬಿಟ್ಟು ಏನು ಅಲ್ಲಿ ಸಮಸ್ಯೆಗಳು ಅಟೆಂಡ್ ಮಾಡಬೇಕು. ನಾವು 100% ನಾವು ಅಟೆಂಡ್ ಮಾಡಬೇಕು. ನಮಗೆ ನೀವೆಲ್ಲರೂ ತುಂಬ ಉತ್ತಮವಾಗಿ ಪ್ರತಿಕ್ರಿಯೆಯನ್ನು ನೀಡ್ತಾ ಇದ್ದಾರೆ. ಅದೇ ಸಹಕಾರ ನಾವು ಮುಂದಿನ ದಿನಗಳಲ್ಲಿ ಸಹ ಅಪೇಕ್ಷೆ ಮಾಡ್ತಿದ್ದೀವಿ. ಈ ಪ್ರತಿಯೊಂದು ವಿಲೇಜಲ್ಲಿ ನಮ್ಮದು ಬೀಟ್ ಕಳಿಸ್ತಾ ಇದ್ದೀವಿ. 15 days once ಬೀಟ್ ಹೋಗ್ತಾರೆ. ಇಬ್ಬರಿಬ್ಬರು ಕಾನ್ಸ್ಟೇಬಲ್ಸು ಆಲ್ಮೋಸ್ಟ್ 8-9 ವಿಲೇಜಸ್ಗೆ ಒಂದು ಬೀಟ್ ಇರುತ್ತೆ. ಬೀಟಲ್ಲಿ 2 ಕಾನ್ಸ್ಟೇಬಲ್ಸ್ ಇರ್ತಾರೆ. ಅದರಲ್ಲಿ ನಂಬರು ಸಹ ನಾವು ಎಲ್ಲ ವಾಟರ್ ಟ್ಯಾಂಕ್ಗಳಲ್ಲಿ ಎಲ್ಲ ಜನರು ಗೊತ್ತಾಗಬೇಕಂತ 112 ಮಾಡಿಸಿದ್ದೀವಿ. ಪ್ರತ್ಯೇಕವಾಗಿ ದಲಿತ ಕಾಲನಿಗಳಿಗೆ ಭೇಟಿ ಮಾಡಿ ಅವ್ರ ಮುಂದಕ್ಕೆ ತಗೊಂಡ್ಬರ್ಬೇಕು ಅಂತ ಇನ್ವೆಸ್ಟ್ ಮಾಡ್ತಾ ಇದ್ದೀವಿ. 15 ದಿವಸಕ್ಕೊಮ್ಮೆ ಬೀಟ್ ಬರ್ತಾರೆ. ನಿಮ್ಮಲ್ಲಿ ಯಾವ ಬೀಟ್ ಬರ್ತಾ ಇಲ್ಲ ಅಂತ ಹೇಳಿದ್ರೆ ದಯವಿಟ್ಟು ನಮ್ಮ ಕಚೇರಿಗೆ ತಿಳಿಸಿದ್ರೆ ಡೆಫಿನೆಟ್ ಆಗಿ ನಾವು ಅವ್ರ ಮೇಲೆ ಆ್ಯಕ್ಷನ್ ತಗೋಬೇಕು ಸರ್. ಮತ್ತು ಇನ್ನೊಂದು ಆಘಾತಕಾರಿ ವಿಷಯ ಅಂತ ಇದೆ, ಅಟ್ರಾಸಿಟಿ ಕೇಸ್ಗಳಲ್ಲಿ ಕನ್ವಿಕ್ಷನ್ ರೇಟ್ ತುಂಬ ಕಡಿಮೆ ಆಗ್ತದೆ. ಅದಕ್ಕೆ ಕೇಸ್ ಕೊಡೋದು ಇಂಪಾರ್ಟೆಂಟ್ ಅಲ್ಲ, ಕೊನೆವರೆಗೂ ಜಡ್ಜ್ಮೆಂಟ್ ಬರೋವರೆಗೂ ಆರ್ಗ್ಯುಮೆಂಟ್ ಕೋರ್ಟಲ್ಲಿ ಆರ್ಗ್ಯುಮೆಂಟ್ ಆಗೋವರೆಗೂ ಅದನ್ನು ನಾವು ಫಾಲೋ ಅಪ್ ಮಾಡಿ ಯಾರು ವಿಟ್ನೆಸ್ ಆಗಿದ್ರು ಅವರು ಅಲ್ಲಿವರೆಗೂ ಅಷ್ಟೆಲ್ಲ ಆದಂಗೆ ಕರೆಕ್ಟಾಗಿ ನೋಡ್ಬೇಕು. ಯಾಕಂದರೆ ಈ ಕನ್ವಿಕ್ಷನ್ ರೇಟ್ ಮಾಡಿದ್ರೆ ಔಟ್ ಆಫ್ ಮೀಟರ್ ಬಡ್ಡಿ ದಂಧೆಯಲ್ಲಿ ಹೆಚ್ಚಾಗಿ ಭಾಗವಹಿಸಿರುತ್ತಾರೆ. ಅದೇ ರೀತಿಯಾಗಿ ಇತ್ತೀಚಿನ ದಿನಗಳಲ್ಲಿ ಚಿಂತಾಮಣಿ ಗ್ರಾಮಾಂತರ ಕೆಂಚರ್ನಲ್ಲಿ ಮತ್ತು ಬಟ್ಲಲ್ಲಿ ಪೊಲೀಸ್ ಅಧಿಕಾರಿಗಳ ಮತ್ತು ಸರ್ವೆ ಅಧಿಕಾರಿಗಳ ಉಳ್ಳವರ ಪರವಾಗಿ ಕೆಲಸ ಮಾಡುತ್ತಾ ದಲಿತರಿಗೆ ಜಮೀನುಗಳನ್ನು ಕಬಳಿಸಲು ದಲಿತರ ಮೇಲೆ ದೌರ್ಜನ್ಯಗಳನ್ನು ಮಾಡುತ್ತಾ ಮಾನ್ಯ ನ್ಯಾಯಾಲಯದ ಆದೇಶವನ್ನು ಗಾಳಿಗೆ ತೂರಿ ಪೊಲೀಸ್ ಅಧಿಕಾರಿಗಳು ಮತ್ತು ಸರ್ವೆ ಅಧಿಕಾರಿಗಳು ತುಂಬ ತೊಂದರೆಯನ್ನು ನೀಡುತ್ತಿದ್ದಾರೆ. ಆದ ಕಾರಣ ತಾವುಗಳು ದಯವಿಟ್ಟು ಈ ಕೂಡಲೇ ದಲಿತರ ಮೇಲಿನ ಪೊಲೀಸ್ ದೌರ್ಜನ್ಯಗಳು ತಡೆಗಟ್ಟಬೇಕಾಗಿ ತಮ್ಮಲ್ಲಿ ಕೋರಿದೆ. ಸೂಕ್ತ ಕ್ರಮಕ್ಕಾಗಿ ಇಲ್ಲಿಯವರೆಗೂ ಸೂಕ್ತ ದಾಖಲೆಗಳನ್ನು ಸಮಿತಿಯು ತಮಗೆ ನೀಡುತ್ತೆ ಸರ್. ಟೊಮೆಟೊ ಮಾರ್ಕೆಟಲ್ಲಿ ಒಂದು ಗಲಾಟೆ ಆಗುತ್ತೆ, ಟೌನ್ ಇನ್ಸ್ಪೆಕ್ಟರ್ ಒಂದು ಗಲಾಟೆ ಆಗುತ್ತೆ, ಸಣ್ಣ ಗಲಾಟೆ. ಯಾರು ಗಂಗಾಧರ್ಗೆ ಮತ್ತು ಅಲ್ಲಿರ್ತಕ್ಕಂಥ ರಂಗಪ್ಪ ಅನ್ನೋರಿಗೆ ಒಂದು ಸಣ್ಣ ಗಲಾಟೆ ಆಗುತ್ತೆ. ಗಲಾಟೆ ಆದಾಗ ಸುಮಾರು ಸರಿ ಕಂಪ್ಲೇಂಟ್ಸ್ ಕೊಡ್ತೀವಿ. ಆದರೆ ಅವ್ರ ಕರ್ಸ್ ಮಾತಾಡ್ತೀವಿ ಅಂತೇಳಿ ಸುಮ್ಮನೆ ಆಗಿ ಅದು ದಿನೇ ಜಾಸ್ತಿ ಆಗಿ ಕೊನೆಗೆ ಏನಾಗುತ್ತೆ ಅಂತಂದರೆ ಅದು ಮತ್ತೆ ಒಂದು ಲೇಡಿನ ರೆಡಿ ಮಾಡ್ಕೊಂಡು ಬಂದು ಅಲ್ಲಿ ಬಿಡ್ತಾರೆ. ಒಂದು ಲೇಡಿನ ಕರ್ಕೊಂಡು ಬಂದು ಬಿಟ್ಟು ಆ ಲೇಡಿ ಕೈಯಲ್ಲಿ ಹೊಡೆದ್ರು ಅಂತೇಳಿ ಒಂದು ಕಂಪ್ಲೇಂಟ್ ಮಾಡ್ತಾರೆ. ಆ ಕಂಪ್ಲೇಂಟಲ್ಲಿ ಮೇಲೆ ನಮ್ಮ ತಂದೆ ಅವ್ರ ಮೇಲೆ ಎಫ್ಐಆರ್ ಮಾಡ್ತಾರೆ. ನಾವು ಅದಕ್ಕಿಂತ 2 ಕಂಪ್ಲೇಂಟ್ ಮುಂಚೆ ಕೊಟ್ಟಿರ್ತೀವಿ, ಅದನ್ನು ಎಫ್ಐಆರ್ ಮಾಡಿಲ್ಲ, LCR ಮಾಡಲ್ಲ, ಹಾಗೆ ಇಟ್ಕೊಂಡಿರ್ತಾರೆ. ಖರ್ಚು ಮಾತಾಡ್ತೀವಿ ಅಂತ ದಿನೇ ಜಾಸ್ತಿ ಆದಾಗ ಲೇಡಿನ ಅಲ್ಲಿ ಎಂಟ್ರ್ ಮಾಡ್ತಾರೆ. ಆ ಲೇಡಿ ಮೇಲೆ ಎಫ್ಐಆರ್ ಮಾಡಿದ್ರು, ಆ ಲೇಡಿ ಮೇಲೆ ನಮ್ಮ ಮೇಲೆ ಎಫ್ಐಆರ್ ಮಾಡ್ತಾರೆ. ಆಗ ಮಾಹಿತಿನೇ ನಮಗೆ ಗೊತ್ತಿಲ್ಲ. ಮತ್ತೆ 107 ಸಹ ನಮ್ಮ ಮೇಲೆ ಆಗ್ತಾರೆ. ಅವಾಗ ನಾವು ತಹಸೀಲ್ದಾರ್ ಹತ್ರ ಹೋಗಿದ್ರೆ ಕೋರ್ಟಲ್ಲಿ ಚಾಲೆಂಜ್ ಮಾಡಿದ್ರೆ ಅದು ಕೇಸ್ ಇದಾಯಿತು. ಮತ್ತೆ ಹೇಳ್ತಿರೋದು ನಮ್ದು ಕೇಸ್ ಮಾಡಲ್ಲ, ಲೇಡಿ ಕಂಪ್ಲೇಂಟ್ ಕೊಟ್ಟಿದ್ದರಿಂದ ಅದನ್ನು ಎಫ್ಐಆರ್ ಮಾಡ್ತಾರೆ. ನೋಟಿಸ್ ಬಂದಾಗ ಕೇಸ್ ಆಗಿದೆ ಅಂತ ಗೊತ್ತಾಗೋದು. ಸಾಹೇಬ್ ಹೇಳಿದ್ರೆ ನಾನು ಆ ಸಂದರ್ಭದಲ್ಲಿ ನಾನು ಇರಲಿಲ್ಲ ಅಂತಾರೆ. ಯಾರೋ ASI ಮೇಲೆ ಇರ್ತಾರೆ, ಮತ್ತೆ ಇವ್ರ ಮೇಲೆ ಇರ್ತಾರೆ. ಮತ್ತೆ ಕೊನೆಗೆ ಏನಾಯಿತು, ಇವಾಗ ಕೇಸ್ ಮೊನ್ನೆ ರಾಜಿ ಆಯಿತು. ಆಕೆ ಆ ಲೇಡಿಗೆ ನನ್ನನ್ನು ಯಾರೋ ಹೇಳ್ಕೊಟ್ಟು ನನಗೆ ಮಾಡಿಸಿದ್ದು ತಪ್ಪಾಯಿತು, ನಾನು ರಾಜಿ ಮಾಡ್ಕೊತೀನಿ ಅಂತ ಮೊನ್ನೆ 5ನೇ ತಾರೀಕು ರಾಜಿ ಆಗಿದೆ ಸರ್. ಇಂಥ ಕೆಲಸಗಳು ಹೋರಾಟಗಾರರ ಮೇಲೆ ಮಾಡ್ತಾರೆ ತಮ್ಮ ಇಲಾಖಾ ಅಧಿಕಾರಿಗಳು. ಹೇಳಿದ್ರೆ ಇನ್ಸ್ಪೆಕ್ಟರ್ ಮೇಲೆ ASI ಹೇಳ್ತಾರೆ, ASI ಮೇಲೆ ಮತ್ತೆ ಯಾರು ಇಬ್ಬರು ಸರ್ವಿಸ್ ಅಂತ ಸಸ್ಪೆಂಡ್ ಆಗಿ ಇಂಥ ಹೋದ್ನಲ್ಲ ಅವ್ರ ಮೇಲೆ ಹೇಳ್ತಾರೆ, ಒಬ್ಬರ ಮೇಲೆ ಒಬ್ಬರು ಹೇಳ್ಕೊಂಡು ಈ ರೀತಿ ಹೋರಾಟಗಾರರ ಮೇಲೆ ಕೇಸ್ಗಳಾಗ್ತಕ್ಕಂಥದ್ದು, ಧಮಕಿಗಳಾಗ್ತಕ್ಕಂಥ ಕೆಲಸಗಳು ನಡೀತಾರೆ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ನಲ್ಲಿ ಫಾಲೋ ಆಗಿ.